ನುಗ್ಗೆ ಸೊಪ್ಪಿನ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ, ದಂಟಿಲ್ಲದೆ ಇದ್ದಂಗೆ. ಸೊಪ್ಪು ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ. ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಒಂದು 5-6 ಗಂಟೆ ಕಾಲ ಅಕ್ಕಿ ನೆನೆಸಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಣಮೆಣಸು, ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, 1 ಸ್ಪೂನಷ್ಟು ಕೊತ್ತಂಬರಿ, ಬೆಲ್ಲ, ಉಪ್ಪು, ಹುಣಸೆಹಣ್ಣು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಅಕ್ಕಿ ರುಬ್ಕೊಳ್ತೀನಿ. ಅಕ್ಕಿ ಜೊತೆಗೆ ಜೀರಿಗೆ, ಕೊತ್ತಂಬರಿ, ಹುಣಸೆಹಣ್ಣು, ಬೆಲ್ಲ, ಉಪ್ಪು ಎಲ್ಲ ಹಾಕಿ ರುಬ್ಬಬೇಕು. ಮೆಣಸು ಎಲ್ಲ ಸೇರಿಸಿ ರುಬ್ಕೊಳ್ಬೇಕು. ರುಬ್ಬಿ ತಗೊಂಬರ್ತೀನಿ. ರುಬ್ಬಿದ್ದಾಗಿದೆ. ನೈಸಾಗಿ ರುಬ್ಕೊಂಡಿದ್ದೀನಿ, ನೀರು ದೋಸೆಗೆ ರುಬ್ಬೋ ಹಾಗೆ. ಇದಕ್ಕೆ ಎಷ್ಟು ಬೇಕು ನೀರು ನೋಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಜಾರ್ಕೊಳ್ಳೋದು ನೀರು ಹಾಕ್ಕೊಳ್ತೀನಿ. ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು. ಹಿಟ್ಟು ರೆಡಿಯಾಗಿದೆ. ಈಗ ನುಗ್ಗೆ ಸೊಪ್ಪನ್ನು ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಹುರ್ಕೊಳ್ಳೋದೇ ಇದ್ದರೆ ಕಹಿ ಅಂಶ ಜಾಸ್ತಿ ಇರುತ್ತೆ ಅಂತ, ಹುರಿಯೋದ್ರಿಂದ ಕಹಿ ಅಂಶ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಒಂದು ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಜಾಸ್ತಿ ಏನು ಬೇಕಾಗಲ್ಲ. ಸೊಪ್ಪು ಹಾಕ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೊಳ್ಬೇಕು. ಆದಷ್ಟು ಕಬ್ಬಿಣದ ಬಾಣಲಿ ಇದ್ದರೆ ಅದರಲ್ಲೇ ಹುರ್ಕೊಳ್ಳಿ, ಒಳ್ಳೆಯದು. ಒಂದು 2 ನಿಮಿಷ ಹುರಿದ್ರೆ ಸಾಕು. ಹೀಗೆ ಹುರಿಯೋದ್ರಿಂದ ಇದರ ಕಹಿ ಅಂಶ ಕಡಿಮೆ ಆಗುತ್ತೆ. ಅದೇ ಅದರಲ್ಲಿರುವ ಸತ್ವ ಯಾವುದು ಕಡಿಮೆ ಆಗೋದಿಲ್ಲ, ಹಾಗೇ ಇರುತ್ತೆ. ಅದೇ ಬೇಯಿಸಿ ನೀರು ತೆಗೆದೆಲ್ಲ ಮಾಡಿದ್ರೆ ಅದರಲ್ಲಿರೋ ಸತ್ವ ಎಲ್ಲ ಕಡಿಮೆ ಆಗುತ್ತೆ. ಅದು ಏನು ಯೂಸ್ ಇಲ್ಲ. ಸಾಕು. ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ ನಾನು. ಹುರಿದಿರೋ ಸೊಪ್ಪನ್ನು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಹಿಡಿ ಸೊಪ್ಪು ತೊಗೊಂಡಿದ್ದೀನಿ. ಜಾಸ್ತಿನೇ ಬೇಕಾದ್ರೆ ತೊಗೊಳ್ಬೋದು. ನಾನು ಸ್ವಲ್ಪ ಮಾಡ್ತಾ ಇರೋದು ಅದಕ್ಕೆ ಸರಿಯಾಗಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ದಂಟೆಲ್ಲ ತೊಗೊಂಡಿಲ್ಲ. ಸೊಪ್ಪು ಮಾತ್ರ ಸ್ವಲ್ಪ ತೊಗೊಂಡಿದ್ದೀನಿ ಪರಿಮಳಕ್ಕೆ. ಎಲ್ಲ ಸೇರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುರಿಯುವಾಗ ಎಲ್ಲ ಅಂಟ್ಕೊಂಡಿತ್ತಲ್ಲ, ಅದು ಈಗ ಹಿಟ್ಟಿಗೆ ಹಾಕಿದ ಮೇಲೆ ಬಿಟ್ಕೊಡುತ್ತೆ. ಎಲ್ಲ ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡಿದ್ರೆ ಬಿಡಿ ಬಿಡಿ ಆಗುತ್ತೆ. ಹಿಟ್ಟನ್ನು ನೀರು ದೋಸೆ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ದೋಸೆ ಮಾಡಿ ತೋರಿಸ್ತೀನಿ. ಕಾವಲಿಗೆ ಎಣ್ಣೆ ಹಚ್ಕೊಂಡು ಮೊದಲನೇ ದಿವಸ ಹೇಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನವಾಗಿ ಎಬ್ಬಿಸ್ಬೇಕು. ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟನ್ನು ಯಾವಾಗಲೂ ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ದಪ್ಪ ಇದ್ದರೆ ದೋಸೆ ಚೆನ್ನಾಗಿ ಬೇಯೋದಿಲ್ಲ, ಹಿಟ್ಟಿಟ್ಟಾಗುತ್ತೆ, ಮೇಲೆಲ್ಲ ಬಿಳಿ ಬಿಳಿ ಆಗಿರುತ್ತೆ. ಹಾಗಾದ್ರಿಂದ ಈ ಹದಕ್ಕೇ ಹಿಟ್ಟು ಮಾಡ್ಕೊಳ್ಬೇಕು. ಹಾಗೂ ನುಗ್ಗೆ ಸೊಪ್ಪನ್ನು ನಿಮಗೆ ಎಷ್ಟು ಬೇಕೋ ಆ ಥರ ಉಪಯೋಗಿಸ್ಕೊಳ್ಬೋದು. ಜಾಸ್ತಿ ಇದ್ದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಒಂಚೂರು ಕೈ ಬರಲ್ಲ, ನುಗ್ಗೆ ಸೊಪ್ಪಿನ ದೋಸೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ದೋಸೆ ಮಾಡ್ದೇ 3-4 ದಿನ ಆಗಿತ್ತು. ಹಾಗಾಗಿ ಕಾವಲಿಯಲ್ಲಿ ಎಣ್ಣೆ ಪಸೆ ಎಲ್ಲ ಆರಿ ಹೋಗಿರುತ್ತಲ್ವ, ಕ್ಲೀನಾಗಿ ತೊಳೆದಿಟ್ಟಿರ್ತೀನಲ್ವ, ಹಾಗಾಗಿ ದೋಸೆ ಹೇಳೋದು ಸ್ವಲ್ಪ ಕಷ್ಟ ಆಗ್ತಿದೆ. 1-2 ದೋಸೆ ಹುಯ್ದಾದ್ಮೇಲೆ ಎಲ್ಲ ಕರೆಕ್ಟಾಗಿ ನೀಟಾಗಿ ದೋಸೆ ಹೇಳುತ್ತೆ. ನುಗ್ಗೆ ಸೊಪ್ಪಲ್ಲಿ ಯಾವಾಗಲೂ ಚಟ್ನಿ, ಸಾಂಬಾರು, ತಂಬುಳಿ ಈ ಥರದ್ದೇ ಎಲ್ಲ ಮಾಡುವವರು ಒಂದು ಸತಿ ಈ ಥರ ದೋಸೆ ಮಾಡಿ ನೋಡಬಹುದು. ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ.
ಇವತ್ತು ತುಂಬ ಈಸಿಯಾಗಿ ಹಾಗೂ ಹೆಲ್ತಿಯಾಗಿರುವಂಥ ನುಗ್ಗೆ ಸೊಪ್ಪಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.